ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 3 ಥರ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಬೇಳೆಯಿಂದ ಸೂಪರ್ ಆಗಿರೋವಂಥ ಇನ್ಸ್ಟಂಟ್ ತಿಳಿ ಸಾಂಬಾರು ಹೇಗೆ ಮಾಡೋದು ಅಂತೇಳಿ, ಮತ್ತು ಬೆಂಡೆಕಾಯಿಂದ ಕ್ರಿಸ್ಪಿ ಆಗಿರೋವಂಥ ಕುರ್ಕುರೆ ಮಾಡೋದು ಹೇಗೆ ಅಂತ, ಮತ್ತು ನಮ್ಮ ಹೋಟೆಲ್ ಸ್ಟೈಲ್ ಮೆಣಸಿನ್ಕಾಯಿ ಬೋಂಡ ಹೇಗೆ ಮಾಡೋದು ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಾವು ಮನೇಲಿ ಮಾಡಿದ್ರು ಕೂಡ ಈ ರೀತಿ ಟೇಸ್ಟ್ಫುಲ್ಲ ಸಖತ್ತಾಗಿರುತ್ತೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಬೇಳೆ ಸಾಂಬಾರಿಗೆ ತೊಗರಿಬೇಳೆ ಮತ್ತು ಮಸೂರ್ ದಾಲ್ ಅಂತ ಬರುತ್ತಲ್ಲ, ಆರೆಂಜ್ ಕಲರ್ ದಾಲ್, ಅದನ್ನು ಹಾಕಿದ್ದೀನಿ 2 ಸೇಮ್ ಕ್ವಾಂಟಿಟಿಲಿ. ಮತ್ತು 2 ಟೊಮ್ಯಾಟೊ ಕಟ್ ಮಾಡಿ ಹಾಕಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಮತ್ತು 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಒಂದು ಪೂರ್ತಿ ಬೆಳ್ಳುಳ್ಳಿನ ನಾನು ಸುಲಿದ್ಬಿಟ್ಟು ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಪೌಡರ್, ಉಪ್ಪು ಮತ್ತು ಅರಿಶಿನ ಪುಡಿ, ಒಂದೇ ಒಂದು ಎಳೆಯಷ್ಟು ಕರಿಬೇವು, ಅಂದರೆ ಒಂದು 4-5 ದಳ ಕರಿಬೇವನ್ನ ಹಾಕಿದ್ದೀನಿ. ಸೊ ಉಪ್ಪು ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 5-6 ವಿಷಲ್ ಚೆನ್ನಾಗಿ ಫುಲ್ಲು ಕೂಗಿಸ್ಕೊತೀನಿ. ಸೊ ಪೂರ್ತಿ ಮಸ್ಕೊಂಡಿರಬೇಕು ಬೇಳೆ. ಆ ರೀತಿ ಕೂಗಿಸ್ಕೊಂಡಾದಮೇಲೆ ನೋಡಿ ಈ ಥರ ಆಗುತ್ತೆ. ಪೂರ್ತಿ ನೀಟಾಗಿ ಮಸಿಯೋದಿದ್ದರೆ ಅದರಲ್ಲಾದರೂ ಮಸಿಬೋದು, ಇಲ್ಲ ಅಂದರೆ ಸ್ಪೂನಲ್ಲಿ ಈ ರೀತಿ ತಿರುಗಿಸ್ಕೊಂಡ್ರೆ ಎಲ್ಲ ನೀಟಾಗೆ ಮಸ್ತೋಗಿರುತ್ತೆ. ಸೊ ಹೆಲ್ದಿಯಾಗಿರುವಂಥ ಸಾಂಬಾರಿದು ತುಂಬಾ ಚೆನ್ನಾಗಿರುತ್ತೆ. ನಾವು ಮೆಣಸು ಪೌಡರ್ ಹಾಕಿರೋದ್ರಿಂದ ರಸಮ್ ಥರ ಫ್ಲೇವರ್ ಬರ್ತಾ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತು ಇವಾಗ ಅದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಕರಿಬೇವನ್ನ ಒಗ್ಗರಣೆ ಮಾಡಿ ನಾನು ಈ ರೀತಿ ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಈರುಳ್ಳಿ ಬೇಕಾದರೆ ಈರುಳ್ಳಿ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಡು ಈ ರೀತಿ ಮಾಡ್ಕೋಬೋದು. ಸೊ ಇನ್ಸ್ಟಂಟಾಗಿ ಬೇಗ ಮಾಡುವಂಥ ಸಾಂಬಾರಿದು. ಇದಕ್ಕೆ ಯಾವುದೇ ಥರ ತೆಂಗಿನಕಾಯಿ ಆಗಲಿ ಅಥವಾ ಏನೂ ಬೇಡ. ಸೊ ಇಷ್ಟು ಹಾಕೊಂಡಾದಮೇಲೆ ನಮಗೆ ಎಷ್ಟು ನೀರು ಬೇಕು ನೋಡ್ಕೊಂಡು ನಾವು ಸ್ವಲ್ಪ ನೀರನ್ನ ಈ ರೀತಿ ಹಾಕ್ಕೊಂಡು ಕುದಿಲಿಕ್ಕೆ ಬಿಟ್ಬಿಟ್ರೆ ಸಾಕು. ಇದಕ್ಕೆ ನಾನು 1 ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಸ್ಪೂನಷ್ಟು ನಾನು ಧನಿಯಾ ಪೌಡರ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎರಡೂ ಹಾಕಿರೋದ್ರಿಂದ ಸೊ ಖಾರದ ಪುಡಿ ನೋಡ್ಕೊಂಡು ಖಾರ ತಕ್ಕಂಗೆ ನಾವು ಮಾಡಿಕೊಂಡ್ರೆ ಸಾಕು. ಸೊ ಈ ರೀತಿ ಹಾಕಿ ನಾವು ಸ್ವಲ್ಪ ಕುದಿಲಿಕ್ಕೆ ಬಿಟ್ಬಿಟ್ರೆ ಇನ್ಸ್ಟಂಟ್ ಆಗಿರೋವಂಥ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಬೇಳೆ ಸಾಂಬಾರು ರೆಡಿಯಾಗಿದೆ. ಸೊ ಇವಾಗ ನೆಕ್ಸ್ಟ್ ರೆಸಿಪಿ ಏನಪ್ಪ ಅಂದರೆ ಬೆಂಡೆಕಾಯಿಂದ ಕುರ್ಕುರೆ ಹೇಗೆ ಮಾಡೋದು ಅಂತೇಳಿ. ಬೆಂಡೆಕಾಯಿನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಒಂದು ಟವಲ್ ಮೇಲೆ ಹಾಕ್ಕೊಂಡು ಫುಲ್ ಅದ್ರದ್ದು ನೀರೆಲ್ಲ ಹೋಗಬೇಕು. ಆ ರೀತಿ ನಾವು ನೀಟಾಗಿ ಒರೆಸ್ಕೋಬೇಕೆಲ್ಲ. ಏಕೆಂದರೆ ನೀರು ಥರ ಇದ್ದರೆ ನಾವು ಕಟ್ ಮಾಡಿದಾಗ ಅದ್ರದ್ದು ಲೋಳೆ ಟೈಪ್ ಬರುತ್ತೆ ಜಾಸ್ತಿ. ಸೊ ಹಾಗಾಗಿ ನೀಟಾಗೆ ಒರೆಸ್ಕೊಂಡ್ಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಈ ಥರ ಹಿಂದೆ ಮತ್ತು ಮುಂದೆ ಎರಡೂ ಕೂಡ ಈ ರೀತಿ ಕಟ್ ಮಾಡಿ ಸೆಂಟ್ರದ್ದು ಮಾತ್ರ ಈ ಥರ ಉದ್ದಕ್ಕೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಕುರ್ಕುರೆ ಬಂದು ಉದ್ದ ಇರುತ್ತಲ್ವ, ಸೊ ಅದೇ ಥರನೇ ನಾನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಆ ಕಡೆ ಈ ಕಡೆ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾನು ನಾನೇ ಹಿಡ್ಕೊಂಡು ಮೊಬೈಲ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಒಂದು ಕೈಯಲ್ಲಿ ತೋರಿಸ್ದೆ. ಸೊ ಈ ಥರ ಆಗಿದೆ ಕಟ್ ಮಾಡ್ಕೊಂಡಿದ್ದು. ಇದಕ್ಕೆ ನಾನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅಕ್ಕಿ ಹಿಟ್ಟು ಆದಮೇಲೆ ನಾನು ಇದಕ್ಕೆ ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಮತ್ತು 1/4 ಟೇಬಲ್ ಸ್ಪೂನಷ್ಟು ಮೆಣಸು ಪೌಡರ್ ಹಾಕಿದ್ದೀನಿ, ಮತ್ತು ಧನಿಯಾ ಪೌಡರ್ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು, ಮತ್ತು ಚಾಟ್ ಮಸಾಲ 1/4 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಕ್ಕೂ ಮುಂಚೆ ನಾವು ಫಸ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಮಾಡೋದ್ರಿಂದ ನೀಟಾಗಿ ಅದು ಕಡಲೆ ಹಿಟ್ಟು, ಅದು ಹಾಕಿರೋವಂಥ ಸ್ಪೈಸಸ್ ಪೌಡರ್ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಅದಾದಮೇಲೆ ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ನಾವು ಈ ರೀತಿ ಕಲಿಸ್ಕೋಬೇಕಾಗತ್ತೆ. ಸೊ ಇವಾಗ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಅದು ಬೆಂಡೆಕಾಯಿ ಮೇಲೆ ಕೋಟಿಂಗ್ ಇರುತ್ತೆ, ಸೊ ಚೆನ್ನಾಗಿರುತ್ತೆ. ಸೊ ಇಷ್ಟು ನಾನು ನೀರು ಹಾಕ್ಕೊಂಡು ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಕೂಡ ಕಾಯಲಿಕ್ಕೆ ನಾನು ಇಟ್ಟಿದ್ದೀನಿ. ಎಣ್ಣೆ ಅಂದರೆ ಫುಲ್ಲು ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಹಾಕಿದ ತಕ್ಷಣ ಫುಲ್ಲು ನೊರೆ ಥರ ಬಂದುಬಿಡಬೇಕು ಮೇಲೆ, ಆವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತೇಳಿ. ಸೊ ಈ ರೀತಿ ಬಿಡಿ ಬಿಡಿಯಾಗಿ ನಾವು ಹಾಕಬೇಕಾಗತ್ತೆ. ಅಕಸ್ಮಾತ್ ನೀರೇನಾದರೂ ಜಾಸ್ತಿ ಆಯಿತು, ಜಾಸ್ತಿ ಹಾಕ್ಕೊಂಡು ನೀವು ಕಲಿಸ್ಕೊಂಡ್ರಿ ಅಂತ ಹೇಳಿದ್ರೆ ಬೇಕಾದರೆ ಅದಕ್ಕೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟಿಲ್ಲ ಅಂದರೆ ಕಡಲೆ ಹಿಟ್ಟನ್ನ ಹಾಕ್ಕೊಬೋದು. ಆವಾಗ ಸ್ವಲ್ಪ ಡ್ರೈ ಆಗುತ್ತೆ, ಆವಾಗ ಏನಾಗಲ್ಲ. ಸೊ ಈ ರೀತಿ ನಾನು
ಫುಲ್ಲು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿದೆ. ಏನು ಅಂದರೆ ಇದು ಫುಲ್ಲು ನಾವು ತಿರುಗಿಸ್ಕೊಳ್ಳುವಾಗಲೇ ಆ ಸೌಂಡಲ್ಲೇ ಗೊತ್ತಾಗುತ್ತೆ. ಸೊ ಒಂಥರ ಸೌಂಡು ಕ್ರಿಸ್ಪಿಯಾಗಿ ಚೆನ್ನಾಗಿ ನಮಗೆ ಅದು ಎಣ್ಣೆಲಿ ಫ್ರೈ ಮಾಡುವಾಗಲೇ ಗೊತ್ತಾಗೋಗುತ್ತೆ ಯಾವ ಥರ ಇದೆ ಅಂತ. ಸೊ ಇವಾಗ ನಾನು ಅದನ್ನು ತೆಗೆದು ಮತ್ತು ಇನ್ನು ಪೂರ್ತಿ ನಾನು ಒಂದೇ ಸರಿ ಹಾಕ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಾಗಿರುತ್ತೆ. ಸೊ ಇವಾಗ ಇದು ಕೂಡ ರೆಡಿ ಆಯಿತು. ನಾನೊಂದು ಪ್ಲೇಟಿಗೆ ಎತ್ಕೊಂಡಿದ್ದೀನಿ ಎಲ್ಲದನ್ನು. ನೀವು ಸೌಂಡ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಕುರ್ಕುರೆ ಬೇಡ ಚಿನಿ, ಬಾಬಾ ಬೇಗ ಬಾ ಇಲ್ಲಿಗೆ. ಹೆಂಗಿತ್ತು ಬಂಗಾರ? ಸೂಪರ್ ಆಗೈತಲ್ಲ. ಬಾಳಿಗೆ ಊಟ ಮಾಡಂತೆ. ಸೊ ಕುರ್ಕುರೆ ಮಾಡಿದ್ದಾಯಿತು. ಇವಾಗ ಸಂಜೆ ಅದೇ ಎಣ್ಣೆ ಇತ್ತಲ್ಲ, ಸೊ ಹಾಗಾಗಿ ಇವಾಗ ಮೆಣಸಿನ್ಕಾಯಿ ಬೋಂಡ ಮಾಡ್ತಾ ಇರೋದು. ಸೊ ಇವಾಗ ಕಡಲೆಟ್ಟು ಮತ್ತು ಅದಕ್ಕೆ ಓಂಕಾಳು ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಿಟಿಕೆಯಷ್ಟು ನಾನು ಸೋಡಾ ಪುಡಿ ಇದಕ್ಕೆ ಹಾಕಿದ್ದೀನಿ. ಸೋಡಾ ಪುಡಿ ಮಾತ್ರ ನಾನು ಹಾಕಿದ್ದೀನಿ, ಎಲ್ಲ ನಮ್ಮಮ್ಮನೇ ಹಾಕಿದ್ದು. ಸೊ ಮೆಣಸಿನ್ಕಾಯಿ ಇಲ್ಲಿ ಬಂದು ಖಾರದ ಮೆಣಸಿನ್ಕಾಯಿ ತೊಗೊಂಡಿರೋದು. ಬಟ್ ನಮ್ಮ ಹೋಟೆಲಲ್ಲಿ ಹಾಕೋದು ಬಂದು ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ, ಉದ್ದಕ್ಕೆ ಜಾಂಡೀಸ್ ಮೆಣಸಿನ್ಕಾಯಿ ಅಂತಾರಲ್ಲ, ಆ ಥರ ಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ. ಸೊ ಅದು ಚೆನ್ನಾಗಿರುತ್ತೆ. ಬಟ್ ನನಗೆ ಈ ಥರ ಮೆಣಸಿನ್ಕಾಯ್ದು ತುಂಬಾ ಇಷ್ಟ. ಸೊ ಇದೇನು ಅಂದರೆ ಖಾರ ಇದ್ದರೂ ಕೂಡ ಮೆಣಸಿನ್ಕಾಯಿ ತಿನ್ನಲಿಲ್ಲ ಅಂದರೂ ಕೂಡ ಆ ಹಿಟ್ಟಿಗೆ ಅದ್ರದ್ದು ಫ್ಲೇವರ್ ಥರ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನನಗೆ ಇದ್ರದ್ದು ಮೆಣಸಿನ್ಕಾಯಿ ಬೋಂಡ ತುಂಬ ಇಷ್ಟ. ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ನಾರ್ಮಲ್ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡಿದ್ದಾರೆ ಅಷ್ಟೇ. ಸೊ ನಾವೇನು ಅಂದರೆ ಮನೇಲಿ ಸೇಮ್ ಇದೇ ಥರ ಪ್ರೊಸೀಜರಲ್ಲೇ ಮಾಡ್ತೀವಿ. ಬಟ್ ನಮಗೆ ಈ ರೀತಿ ಹಾಕೋದು ಸ್ವಲ್ಪ ಕಷ್ಟ ಬರಲ್ಲ. ಸೊ ಇವರು ಹೋಟೆಲಲ್ಲಿ ಮಾಡಿ ಅಭ್ಯಾಸ ಆಗಿರುತ್ತಲ್ವ, ಸೊ ಇವ್ರು ಮಾಡೋ ಟೇಸ್ಟ್ ನಮಗೆ ಮಾಡೋಕ್ಕೆ ಬರಲ್ಲ ಅಷ್ಟೊಂದು. ಹಾಗಾಗಿ ನನಗೆ ನಮ್ಮಮ್ಮ ಮಾಡೋ ಬೋಂಡ ತುಂಬ ಇಷ್ಟ. ಅವರು ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ ಅವತ್ತು ಬೋಂಡ ಮಾಡ್ತಾಯಿದ್ರಲ್ಲ, ಹಾಗೆ ಒಂದು ವಿಡಿಯೋನ ನಾನು ಮಾಡಿದೆ. ಸೊ ಮೆಣಸಿನ್ಕಾಯಿ ಮುಂದೆ ಮತ್ತು ಆ ತೊಟ್ಟು ಸ್ವಲ್ಪನ ಕಟ್ ಮಾಡ್ಕೊಂಡಿದ್ದಾರೆ. ತೊಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ತೊಟ್ಟು ಉದ್ದ ಇರುತ್ತಲ್ವ, ಸೊ ತೊಟ್ಟು ಅರ್ಧ ಕಟ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಹಿಡಿಯಲ್ಲ. ಸೊ ಹಂಗಾಗಿ ತೊಟ್ಟು ಅರ್ಧ ಕಟ್ ಮಾಡ್ತಾರೆ, ಮತ್ತು ಮುಂದೆ ಸ್ವಲ್ಪ ಕಟ್ ಮಾಡಿ ಅರ್ಧಕ್ಕೆ ಸೀಳ್ತಾರೆ. ಅರ್ಧಕ್ಕಂದರೆ ಸ್ವಲ್ಪ ಕಾಲು ಭಾಗದಷ್ಟು ಸೀಳ್ತಾರೆ ಅಷ್ಟೇ, ಅದು ಚೆನ್ನಾಗಿರುತ್ತೆ ಅಂತ. ಸೊ ಆ ರೀತಿ ಸೀಳ್ಕೊಂಡು ಕಟ್ ಮಾಡ್ಕೋತಾ ಇದ್ದಾರೆ. ನನಗೆ ನಾರ್ಮಲ್ ಆ ಮೆಣಸಿನ್ಕಾಯಿ ಬೋಂಡದಕ್ಕಿಂತ ಈ ಮೆಣಸಿನ್ಕಾಯಿ ಬೋಂಡ ತುಂಬ ಇಷ್ಟ. ಬಟ್ ನಾನು ಖಾರ ತಿನ್ನಲ್ಲ, ಮೆಣಸಿನ್ಕಾಯಿ ತಿನ್ನಲ್ಲ, ಬರೀ ಹಿಟ್ಟು ಮಾತ್ರ ತಿಂತೀನಿ, ಅದು ಬೆಂದಿರೋದು. ಬಟ್ ಅದ್ರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನೋಡಿ ಅವ್ರು ಎಷ್ಟು ಸಲೀಸಾಗಿ ಎಷ್ಟು ನೀಟಾಗಿ ಹಾಕ್ತಾಯಿದ್ದಾರೆ ಅಂತ. ಸೊ ನಾವು ಹಾಕಿದ್ರೆ ಒಂದು ಸುತ್ಕೊಳ್ಳುತ್ತೆ, ಇಲ್ಲಾಂದರೆ ಅದೊಂಥರ ಬೇರೆ ಥರನೇ ಶೇಪ್ ಆಗೋಗುತ್ತೆ. ಸೊ ನಮ್ಮಮ್ಮ ಮಾಡೋ ಬೋಂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಇವಾಗ ಬಿಸಿ ಬಿಸಿ ಬೋಂಡ ರೆಡಿ ಆಗ್ತಾಯಿದೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಸೊ ಮೆಣಸಿನ್ಕಾಯಿ ಕೂಡ ಇವತ್ತು ಖಾರದ ಮೆಣಸಿನ್ಕಾಯಿ ಯೂಸ್ ಮಾಡಿರೋದು. ನನಗೆ ತುಂಬ ಜಾಸ್ತಿ ಫ್ರೈ ಆಗಿರಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ರೈ ಮಾಡಿ ತೆಗಿತಾ ಇದ್ದಾರೆ. ನೆಕ್ಸ್ಟ್ ಹಾಕೋದು ಫ್ರೈ ಮಾಡ್ತಾರೆ ಇವಾಗ. ಸೊ ಇದು ನನಗೆ ಮೀಡಿಯಮ್ ಫ್ರೈ ಆಗಿರೋವಂಥ ಮೆಣಸಿನ್ಕಾಯಿ ಬೋಂಡ. ಸೊ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದು ಎಣ್ಣೆಯಲ್ಲಿ ಫುಲ್ ಅದು ಬೇಯುವಾಗಲೇ ಅದ್ರ ಘಮ ಇದೆಯಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿತ್ತು. ಸೊ ಇವಾಗ ಮೆಣಸಿನ್ಕಾಯಿ ಬೋಂಡ ರೆಡಿ ಆಯಿತು. ಸೊ ಎಲ್ಲರಿಗೂ ಇವಾಗ ಸ್ವಲ್ಪ ಜಾಸ್ತಿ ಫ್ರೈ ಆಗಿರುವಂಥ ಮೆಣಸಿನ್ಕಾಯಿ ಬೋಂಡ ಇವಾಗ ನಾನು ಇದನ್ನು ತೆಗೆದಿಡ್ತಾ ಇದ್ದೆ. ಸೊ ಇವಾಗ 3 ಥರ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ನಮ್ಮ ಹೋಟೆಲಲ್ಲಿ ಯಾವ ಥರ ತಿಂಡಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಯಾವತ್ತಾದರೂ ಒಂದಿನ ಶೇರ್ ಮಾಡ್ಕೋತೀನಿ. ಸೊ ಇವಾಗ ಟೀ ಟೈಮ್. ಬೋಂಡ ನೋಡ್ತಾ ಇದ್ದರೆ ಟೀ ಕುಡಿಲೇಬೇಕು ಅಂತ ಅನಿಸುತ್ತೆ. ಟೀ ಜೊತೆ ಬೋಂಡ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ನು. ನನಗಂತೂ ಬೋಂಡ ಮಾಡಿದ ದಿನ ಟೀ ಬೇಕೇ ಬೇಕು. ಸೊ ಹಾಗಾಗಿ ನಾನು ಅವತ್ತು ಟೀನ ಮಾಡಿಕೊಂಡೆ. ಸೊ ಇವಾಗ ಟೀ ಜೊತೆ ಬೋಂಡ ಒಳ್ಳೆ ಕಾಂಬಿನೇಷನ್ ಆಗಿ ನಾನು ತೊಗೊಂಡಿದ್ದೀನಿ. ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.